ರಾಜ್ಯದಲ್ಲಿ ಸಾಲು ಸಾಲು ದರೋಡೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈ ಘಟನೆಗಳನ್ನ ನೋಡಿ ಫುಲ್ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಸಾಲು ಸಾಲು ದರೋಡೆ, ಒಂದು ದಿನ ಈ ಜಿಲ್ಲೆ, ಮತ್ತೊಂದು ದಿನ ಮಗದೊಂದು ಜಿಲ್ಲೆ, ಹೀಗೆ ಆಗ್ತಾ ಇದ್ರೆ ಹೇಗೆ ಅಂತ ಹೇಳಿ ಸಿಎಂ ಗರಂ ಆಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗಿನ ಮೀಟಿಂಗ್ನಲ್ಲಿ ಸಿಎಂ ಗರಂ. ದರೋಡೆಕೋರರನ್ನ ಬಂಧಿಸದಿದ್ದಕ್ಕೆ ಪೊಲೀಸರಿಗೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ. ಎಲ್ಲ ಟೋಲ್ ಮತ್ತು ಕೇರಳ ಗಡಿಯಲ್ಲಿ ಪರಿಶೀಲನೆ ಮಾಡುವಂತೆ ಸೂಚಿಸಿದ್ದಾರೆ. ಮಂಗಳೂರು ಪ್ರಕರಣ ಬೆನ್ನಲ್ಲೇ ತುರ್ತು ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸಿರುವುದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯಕ್ರಮ ಮುಗಿದ ಮೇಲೆ ತುರ್ತಾಗಿ ಸಭೆಯನ್ನ ಕರೀತಾರೆ. ಪಶ್ಚಿಮ ವಿಭಾಗದ ಐಜಿ ಅಮಿತ್, ಪೊಲೀಸ್ ಆಯುಕ್ತ ಸಿಂಗ್, ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಮೀಟಿಂಗ್ ಅನ್ನ ಮಾಡಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ. ಮೊನ್ನೆ ನೋಡಿದ್ರೆ ವಿಜಯಪುರ, ನಿನ್ನೆ ನೋಡಿದ್ರೆ ಬೀದರ್, ಇವತ್ತು ಮಂಗಳೂರು, ನಾಳೆ ಮತ್ತೊಂದು ಜಿಲ್ಲೆಯಲ್ಲಿ ಹೀಗೆ ಆಗಬಹುದು. ಆಗ್ತಾ ಇರುವಂತಹ ಇಂತಹ ಘಟನೆಗಳಿಗೆ, ದರೋಡೆ ಕೃತ್ಯಗಳಿಗೆ ಬ್ರೇಕ್ ಅನ್ನ ಹಾಕದೆ, ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸದೆ, ಕೃತ್ಯದಲ್ಲಿ ಭಾಗಿಯಾದವರನ್ನ ಬಂಧಿಸದೆ ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರ ಮೇಲೆ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನೀವೆಲ್ಲ ಇದ್ದು ಯಾಕೆ ಹೀಗಾಯ್ತು? ಆರೋಪಿಗಳು ಸಲೀಸಾಗಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಹೇಗೆ? ಎಷ್ಟು ಟೋಲ್ಗಳನ್ನ ದಾಟಿ ಹೋಗಿದ್ದಾರೆ? ನೀವು ಟೋಲ್ಗಳನ್ನ ಯಾಕೆ ಟೈಟ್ ಮಾಡಲಿಲ್ಲ? ಪೊಲೀಸರಿಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಈ ರೀತಿಯ ಒಂದು ಘಟನೆ ಆಗ್ತಾ ಇದೆ, ಇಲ್ಲಿ ಯಾರೋ ಬಂದಿದ್ದಾರೆ ದರೋಡೆಕೋರರು, ಅವರು ದುಡ್ಡನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಈ ರೀತಿಯ ದರೋಡೆ ಕೃತ್ಯಗಳು ಒಂದೊಂದು ದಿನ ಒಂದೊಂದು ಜಿಲ್ಲೆಯಲ್ಲಿ ನಡೀತಾ ಇದ್ರೆ ಹೇಗೆ ಅಂತ, ಜನರು ಹೇಗೆ ನೆಮ್ಮದಿಯಾಗಿ ಬದುಕ್ತಾರೆ? ಅದು ಹಾಡ ಹಗಲೇ ಆಗ್ತಾ ಇರುವಂತಹ ಕೃತ್ಯಗಳಿವು. ಮಧುಶ್ರೀ, ಎಲ್ಲ ಪ್ರಕರಣಗಳನ್ನು ಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಗಳೂರು ದರೋಡೆ ಆದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ವಿಶೇಷವಾದಂತಹ ಸಭೆಯನ್ನು ತುರ್ತಾಗಿ ಕರೆದಿದ್ರು. ಪಶ್ಚಿಮ ವಲಯದ ಐಜಿ ಸೇರಿದಂತೆ ಸ್ಥಳೀಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ, ಅಲ್ಲಿನ ಆಯುಕ್ತರಾದಂಥ ಸಿಂಗ್ ಇರ್ಬೋದು, ಅನುಪಮ್ ಅಗರ್ವಾಲ್ ಇರ್ಬೋದು, ಅವರೆಲ್ಲರ ಸಭೆ ಕರೆದು ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅತ್ಯಂತ ಪ್ರಮುಖವಾಗಿ ಅವರ ಪ್ರಶ್ನೆ ಇರುವಂಥದ್ದು ಅಂದರೆ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಪದೇ ಪದೇ ಆಗ್ತಾ ಇರುವಂಥ ಬಗ್ಗೆ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಕ್ಕಮಟ್ಟಿನ ಟೆನ್ಷನ್ ಆಗಿದೆ ಅಂದರೆ ತಪ್ಪಾಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ಲಿ ಮಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಅಂದರೆ ಹಿರಿಯ ಅಧಿಕಾರಿಗಳನ್ನ, ಇಷ್ಟೆಲ್ಲ ಹಿರಿಯ ಅಧಿಕಾರಿಗಳಿದ್ವಿ, ಪೊಲೀಸ್ ವ್ಯವಸ್ಥೆ ಇದೆ, ಜೊತೆಗೆ ಈಗಾಗಲೇ ನಾಕಾಬಂದಿ ಸೇರಿದಂತೆ ಪ್ರತಿಯೊಂದು ಕ್ರಮಗಳನ್ನು ಕೂಡ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಇಂಥ ಹಿರಿಯ ಅಧಿಕಾರಿಗಳಿದ್ದೂ ಸಹ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳ ಜೊತೆ ಕೇಳಿದ್ರು. ಇನ್ಫ್ಯಾಕ್ಟ್ ಹಿರಿಯ ಅಧಿಕಾರಿಗೆ ಕೇಳಿದ್ರು. ಅದ್ರ ಜೊತೆಗೆ ಎಷ್ಟು ಟೋಲ್ಗಳನ್ನು ಅವರು ದಾಟಿ ಹೋಗಿದ್ದಾರೆ, ಯಾಕೆ ಹೀಗಾಯಿತು ಅಂತ ತುಂಬ ಗರಂ ಆಗಿ, ಅಂದರೆ ನೇರವಾಗಿ ತುಂಬ ಸಿಟ್ಟಿನ ದಾಟಿಯಲ್ಲೇ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳಿಂದ ಸಮರ್ಪಕವಾದಂಥ ಉತ್ತರ ಕೂಡ ಬಂದಿರಲಿಲ್ಲ. ಅವರು ಹೇಳ್ತಾ ಇರುವಂಥ ಮಾತು ಅಂದರೆ ನಾವು ಈಗಾಗಲೇ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈ ಘಟನಾವಳಿಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಷರಶಃ ಸಿಟ್ಟಾಗಿದ್ದರು. ಯಾಕಂದರೆ ಎಲ್ಲ ಬೆಳವಣಿಗೆಗಳಿಂದ ಸಾಕಷ್ಟು ಇರುಸು ಮುರುಸಾಗ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಹಿರಿಯ ಅಧಿಕಾರಿಗಳನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬೀದರ್ದು ಆಗ್ತಾ ಇದ್ದಂತೆ ಮಂಗಳೂರಿನಲ್ಲೂ ಕೂಡ ಹಾಡು ಹಗಲೇ ದರೋಡೆ ನಡೆದಿರುವಂಥದ್ದು ಒಂದು ಸರ್ಕಾರಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಅಥವಾ ಸರ್ಕಾರ ಅದರಲ್ಲೂ ಲಾ ಆ್ಯಂಡ್ ಆರ್ಡರ್ ನಡೀತಾ ಇರುವಂಥ ದಾರಿಯ ಬಗ್ಗೆ ಅಥವಾ ಅದರ ಕ್ರಮದ ಬಗ್ಗೆ ಒಂದು ಸಾಕಷ್ಟು ಪ್ರಶ್ನಾವಳಿಗಳು ಹುಟ್ಟುತ್ತೆ. ಈ ಕಾರಣಕ್ಕೋಸ್ಕರ ಖುದ್ದಾಗಿ ಮುಖ್ಯಮಂತ್ರಿಗಳೇ ಈಗ ನೇರವಾಗಿ ಹಿರಿಯ ಅಧಿಕಾರಿಗಳಿಗೆ ಫೋನ್ ಹಾಯಿಸಿ ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಅಧಿಕಾರಿಗಳ ಕ್ರಮದ ಬಗ್ಗೆ ಕೂಡ ಸಾಕಷ್ಟು ಸಿಟ್ಟಾಗಿದ್ದಾರೆ. ಜೊತೆಗೆ ಮುಂದಿನ ಬಿಗಿ ಕ್ರಮವನ್ನು ನೀವು ಕೈಗೊಳ್ಳಲೇಬೇಕು. ಬಾರ್ಡರ್ ಸೇರಿದಂತೆ, ಟೋಲ್ ಸೇರಿದಂತೆ ಎಲ್ಲೆಲ್ಲಿ ಅಗತ್ಯ ಬಿಗಿ ಕ್ರಮಗಳು ಸಾಧ್ಯವಾಗುತ್ತೋ ಇನ್ನಷ್ಟು ಬಿಗಿಗೊಳಿಸಿ, ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ದರೋಡೆ ಮಾಡಿದ್ದಾರೆ ಅವರನ್ನು ಕೂಡಲೇ ಶಿಕ್ಷೆ ಕೊಡಬೇಕು, ಅವರನ್ನು ಬಂಧಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಕ್ಲಾಸ್ ತಗೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಲ್ಲಿ ಏನ್ ತಪ್ಪಾಗ್ತಾ ಇದೆ, ಏನ್ ನಿರ್ಲಕ್ಷ್ಯ ಆಗ್ತಾ ಇದೆ? ಒಂದು ಕಡೆ ಹಿರಿಯ ಅಧಿಕಾರಿಗಳು ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಆದಂತಹ ಲೋಪದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಲೋಪದ ಜೊತೆಗೆ